ನಮ್ಮ ಗ್ರಾಮದ ವಿಶೇಷ ಏನು ಅಂತಂದ್ರೆ ನಮ್ಮ ಊರು ಪೌರಾಣಿಕ ನಾಟಕಗಳಲ್ಲಿ ಪ್ರಖ್ಯಾತಿ ಪಡೆದಿದೆ. ಮುಂಚೆಯಿಂದನೂ ಕಲಾ ಆರಾಧಕರು ಬಹಳಷ್ಟು ಜನ ಇದ್ದಾರೆ. ಓ, ಕಲೆ ನೆಲೆ ಇರುವಂತ ಊರಿದು ನಮ್ಮ ಊರು ದಡದಪುರ. ಬಂಡೂರು ಕುರಿಗಳಿಗೆ ಇದು ಪ್ರಖ್ಯಾತಿ, ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿ ಆಗ್ಬಿಟ್ಟಿರುವಂತ. ಪಕ್ಕದೂರು ಕಲ್ಲರಪುರ ಅಂತ ಇದೆ, ಅಲ್ಲಿ ಮೀಸೆಗೆ ಪ್ರಸಿದ್ಧಿ. ಮೀಸೆಗೆ ಜನಗಳೆಲ್ಲ ತುಂಬಾ ಮೀಸೆ ಬಿಡ್ತಾರೆ ಅಲ್ಲಿ ಈಗ್ಲೂ ಈಗ್ಲೂನು ಮೀಸೆಗೆ ಪ್ರಸಿದ್ಧಿ. ಮೀಸೆ ಊರು ಅಂತ ಹೆಸರು ಅಂತ. ಇನ್ನೊಂದು ಪಕ್ಕದಲ್ಲಿ ಹೋದ್ರೆ ಗಾಣಿಗನಪುರ ಅಂತಿದೆ, ಅದು ತುಪ್ಪದಲ್ಲಿ ಫೇಮಸ್. ತುಪ್ಪಕ್ಕೆ ಫೇಮಸ್. ತುಪ್ಪ ಇಲ್ಲದೆ ಊಟ ಬಡಿಸೋದಿಲ್ಲ ಅವರು ಜನಗಳಿಗೆ ಯಾರು ಹೋದ್ರು ಆತರ. ಮತ್ತೆ ಪಕ್ಕದ ಊರು ಗಟ್ಟಿಕೊಪ್ಪಲಿಗೆ ಬಂತು ಅಂತಂದ್ರೆ ಅದು ಹಾಲಿಗೆ ಪ್ರಖ್ಯಾತಿ. ವಾವ್, ಸೂಪರ್ ಸರ್. ಮತ್ತೆ ಈ ಕಡೆ ಪಕ್ಕದಲ್ಲಿ ನಾವು ಜನಗಡಪುರಕ್ಕೆ ಹೋಯ್ತು ಅಂತಂದ್ರೆ ಅದು ವ್ಯವಸಾಯದಲ್ಲಿ ಪ್ರಖ್ಯಾತಿ, ವ್ಯವಸಾಯಕ್ಕೆ ಪ್ರಸಿದ್ಧಿ. ಇನ್ನೊಂದು ಪಕ್ಕದಲ್ಲಿ ಆಲದಳ್ಳಿ ಅಂತಿದೆ, ಅದು ವ್ಯಾಪಾರದಲ್ಲಿ ಪ್ರಸಿದ್ಧಿ, ವ್ಯಾಪಾರ. ಇನ್ನು ಇಟ್ನಳ್ಳಿ ಕೊಪ್ಪಲು ಅಂತಿದೆ, ಅದು ರಾಜಕೀಯದಲ್ಲಿ ಪ್ರಸಿದ್ಧಿ. ವಾವ್. ಹೀಗೆ ನಮ್ಮ ಗ್ರಾಮ ಈ ಕಲೆಯಲ್ಲಿ ಪ್ರಸಿದ್ಧಿ ಸರ್. ಈ ಎಲ್ಲಾ ಸುತ್ತುವರೆದ ಒಂದು ಸರ್ಕಲ್ ಒಳಗಡೆ ಸಿಕ್ಕಾಕೊಂಡಿರೋ ಊರಿದು. ನೋಡಿ, ನೀವು ಹಿರಿಯರಾಗಿರೋದ್ರಿಂದ ಎಷ್ಟು ವಿಚಾರವನ್ನ ಚೆನ್ನಾಗಿ ತಿಳಿಸ್ತೀರಿ. ಅಂದ್ರೆ ಯಾವುದೋ ಇದು ಒಂದು ವಿಶೇಷವಾದಂತ ಶಕ್ತಿ ದೇವರು ಇವರಿಗೆ ಅನುಗ್ರಹ ಮಾಡಿದ್ದಾನೆ, ಇವನಿಗೆ ಒಳ್ಳೆ ಭವಿಷ್ಯ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ನನಗೆ ಅವಾಗ ಅನಿಸ್ತಾ ಇತ್ತು ಸರ್. ಸಾಮಾನ್ಯವಾಗಿ ಈ ಬಡವರ ಮನೆಯಲ್ಲಿ ಈ ತರ ಈಗ ಕೆಸರಿನಲ್ಲಿ ಹೇಗೆ ಕಮಲ ಬರುತ್ತೋ, ಹೌದೌದು, ಆ ರೀತಿಯಾಗಿ ದೇವರ ಅನುಗ್ರಹ ಇಲ್ಲ ಒಂದು ಈ ಬಡವರ ಮನೆಯಲ್ಲಿ ಹುಟ್ಟಿದ ಈ ಮಗುಗೆ ಆ ಒಂದು ಶಕ್ತಿ ಧಾರಣ ಮಾಡಿದ್ದಾನೆ ಅಂತ ನನಗೆ ಹೇಳಿ ಅವತ್ತು ನನಗೆ ಅನಿಸಿತ್ತು ಸರ್. ಅದು ಪ್ರತಿ ದಿವಸ 9:30 ಆಯ್ತು ಅಂತಂದ್ರೆ 9:30 ಆಗೋದನ್ನ ಕಾಯ್ತಾ ಇರ್ತೀವಿ ಮನೆಯಲ್ಲಿ. 9:30 ಆಗೋದನ್ನೇ ಕಾಯ್ತಾ ಇರ್ತೀವಿ. ಹೌದು, ಶನಿವಾರ ಭಾನುವಾರ ಅಂತೂ 9 ಗಂಟೆಗೆನೆ. 9 ಗಂಟೆಗೆ. ಹೌದು. ಕೆಲವು ಟೈಮ್ ಹಗಲೊತ್ತು ಸಮಯ ಇತ್ತು ಅಂತಂದ್ರೆ ಲೈವ್ ಕೂಡ ಹಾಕೊಂಡು ನೋಡ್ಬೇಕು ಅಂತ ಅನ್ಸುತ್ತೆ, ಅನ್ಸೋ ನೋಡ್ತಾ ಇರ್ತೀವಿ. ಅಂದ್ರೆ ನೀವು 11 ಸೀಸನ್ ನೋಡಿಲ್ಲ, 12ನೇ ಸೀಸನ್ ಇಷ್ಟೊಂದು ಇಷ್ಟ ಆಗೋದಕ್ಕೆ ನಿಮ್ಮ ಸ್ಟೂಡೆಂಟ್ ಅಂತನೋ ಅಥವಾ ಆ ಗಿಲ್ಲಿ ನಟ ಇರೋದಕ್ಕೋಸ್ಕರನೇ ಸರ್? ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಸೋಮರಾಜು ಅಂತ. ಸೋಮರಾಜು ಸರ್, ಈ ಶಾಲೆಯಲ್ಲಿ ಓದಂತ ನಿಮ್ಮ ಹಳೆಯ ವಿದ್ಯಾರ್ಥಿ ಇವತ್ತು ಭಾರತ ದೇಶದಿಂದ ಆಚೆಗೆ ವಿಶ್ವದಾದ್ಯಂತ ಪ್ರಸಿದ್ಧಿ ಹೊಂದಿರುವಂತ ನಟ ಅಂದ್ರೆ ಗಿಲ್ಲಿ ನಟ. ನಿಮ್ಗೆ ಹಂಗೆ ಹೆಸರು ಹೇಳ್ತಿದಂಗೆ ನಗು ಬರ್ತಿದೆ. ನೀವು ನೋಡ್ತೀರಾ ಸರ್ ಬಿಗ್ ಬಾಸ್? ನೋಡ್ತಾ ಇದ್ದೀನಿ. ಯಾವಾಗಿಂದ? ಮುಂಚೆ ಯಾವ ಸೀರಿಯಲ್ ಸೀಸನ್ಗಳು ನೋಡ್ತಾ ಇರ್ಲಿಲ್ಲ. 11 ಸೀಸನ್ ನೋಡಿಲ್ಲ ನೀವು? ನೋಡ್ತಾ ಇರ್ಲಿಲ್ಲ. ಈಗ ನೋಡ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳುಗಳು ಯಾರಾದ್ರೂ ನೋಡ್ತಾ ಇದ್ರೆ ಅದು ಏನಪ್ಪಾ, ಅದು ಏನು ಅಂತ ನೋಡ್ತೀರಿ ನೀವು ಅದನ್ನ ಕುತ್ಕೊಂಡು ಅಂತ ಹೇಳಿ ಬರ್ತಾ ಆಗಲ್ಲ ಅಂತ ಬೈತಾ ಇದ್ವು. ಬೈತಿದ್ರಿಯಾ? ಆದ್ರೆ ಈಗ ಒಂದು ದಿವ್ಸನೂ ಅದನ್ನ ಮಿಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದೇನ್ ಸರ್, ಜನ ಆ ಟೈಮ್ಗೆ ಏನೇ ಕೆಲಸ ಇದ್ರು ಕೂಡ ಅಲ್ಲಿ ಕೂತ್ ಬಿಡ್ತಾರಲ್ಲ, ಏನು ಅಷ್ಟು ಕ್ಯೂರಿಯಾಸಿಟಿ? ಹೌದೌದು. ಪ್ರತಿ ದಿವಸ 9:30 ಆಯ್ತು ಅಂತಂದ್ರೆ 9:30 ಆಗೋದನ್ನ ಕಾಯ್ತಾ ಇರ್ತೀವಿ ಮನೆಯಲ್ಲಿ. 9:30 ಆಗೋದನ್ನೇ ಕಾಯ್ತಾ ಇರ್ತೀವಿ. ಹೌದು, ಶನಿವಾರ ಭಾನುವಾರ ಅಂತೂ 9 ಗಂಟೆಗೆನೆ. 9 ಗಂಟೆಗೆ. ಹೌದು. ಕೆಲವು ಟೈಮ್ ಹಗಲೊತ್ತು ಸಮಯ ಇತ್ತು ಅಂತಂದ್ರೆ ಲೈವ್ ಕೂಡ ಹಾಕೊಂಡು ನೋಡ್ಬೇಕು ಅಂತ ಅನ್ಸುತ್ತೆ, ಅನ್ಸೋ ನೋಡ್ತಾ ಇರ್ತೀವಿ. ಅಂದ್ರೆ ನೀವು 11 ಸೀಸನ್ ನೋಡಿಲ್ಲ, 12ನೇ ಸೀಸನ್ ಇಷ್ಟೊಂದು ಇಷ್ಟ ಆಗೋದಕ್ಕೆ ನಿಮ್ಮ ಸ್ಟೂಡೆಂಟ್ ಅಂತನೋ ಅಥವಾ ಆ ಗಿಲ್ಲಿ ನಟ ಇರೋದಕ್ಕೋಸ್ಕರನೇ ಸರ್? ಇಲ್ಲ, ಮುಂಚೆ ಏನಾಗ್ತಿತ್ತು, ಶೋ ನೋಡ್ತಾ ಕೂತಿದ್ರು ಬಹಳ ಬೋರ್ ಅನಿಸ್ಬಿಡೋದು. ಬೇರೆ ಸೀಸನ್ಗಳಲ್ಲಿ ಕೆಲವರೆಲ್ಲ ನೋಡೋರು, ಮಕ್ಕಳುಗಳು ತುಂಬಾ ಆಸೆ, ಕೆಲವರು ನೋಡ್ತಿದ್ರು ನಮ್ಮ ಮನೆಯಲ್ಲೂ ಕೂಡ. ಯಾಕೆ ಇಷ್ಟೊಂದು ಏನೋ ನೋಡ್ತಿರಲ್ಲ, ಏನಿದೆ ಅದ್ರಲ್ಲಿ ಅಂತ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿದ್ರೆ ಅವ್ರೇನೇನೋ ಸಣ್ಣಕ್ಕೆ ಮಾತಾಡ್ಕೊಳ್ಳುವಂಥದ್ದು, ಮತ್ತೇನೋ ಮಾಡುವಂಥದ್ದು, ಅದೇ ಒಂದು ಎಂಟರ್ಟೈನ್ಮೆಂಟೇ ಕಾಣಿಸ್ತಾ ಇರ್ಲಿಲ್ಲ ನಮ್ಗೆ. ಒಂದಕ್ಕೊಂದು ಸಂಬಂಧನೇ ಇರ್ಲಿಲ್ಲ. ಅದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿ, ನಮ್ ಕೈಲಿ ಆಗೋದಿಲ್ಲಪ್ಪ, ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾ ಇದ್ವಿ. ಆದ್ರೆ ಈಗ ಹತ್ರ ಅಲ್ಲ, ಒಂದೊಂದು ಅಷ್ಟೊತ್ತು ಕೂತ್ಕೊಂಡು ನೋಡಿದ್ರು ಬಹಳ ಇದು ಬಹಳ ಹಾಸ್ಯ ಮಾಡ್ತಾನೆ. ಒಂದೊಂದು ಇದನ್ನು ನೋಡೋದಕ್ಕೆ ಮುಂದೆ ಏನಾಗುತ್ತೆ ಇವನು ಕ್ಯೂರಿಯಾಸಿಟಿ. ಆಮೇಲೆ ನಮ್ಮ ಹಳ್ಳಿಯ ಭಾಷೆ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಪಂಚು. ಆ ಟೈಮ್ನಲ್ಲಿ ಏನು ಮಾತಾಡ್ತಾನೆ ಯಾರಿಗೂ ಬರೋದಿಲ್ಲ. ಬಹಳ ಪ್ರತಿಭಾವಂತರಿಗೆ ಮಾತ್ರ ಸಾಧ್ಯ ಸರ್ ಅದು. ಸರ್, ಈಗ ನಾವು ಬಂದಿರೋದು ಅದಕ್ಕೋಸ್ಕರನೇ ಸರ್. ನೀವೀಗ ನಿಮ್ಮ ಬಾಯಲ್ಲಿ ಬಂತು ಏನಂತಂದ್ರೆ ಆ ಪಂಚ್ ಕೊಡ್ತಾನೆ, ಕರೆಕ್ಟ್ ಟೈಮ್ ಮಾತಾಡ್ತಾನೆ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಮೂಲ ಕಾರಣ ಎಲ್ಲ ಕಡೆ ಹುಡುಕದ್ಮೇಲೆ ಈ ಸ್ಕೂಲು ಅಂತ ಗೊತ್ತಾಯ್ತು. ಅವ್ರ ತಾಯಿ ಕೇಳಿದ್ವಿ, ಏನ್ ತಿನ್ಸಿ ಉಣ್ಸಿ ಬೆಳೆಸಿದಿರಿ ಅನ್ನೋದಕ್ಕೆ ಗೊತ್ತಿಲ್ಲ ಅಂದ್ರು. ಅದಕ್ಕೆ ಹೈಸ್ಕೂಲ್ ವಿದ್ಯಾಭ್ಯಾಸ ತುಂಬಾ ಪ್ರತಿಯೊಬ್ಬ ಸ್ಟೂಡೆಂಟ್ ಅಲ್ಲೂ ಅತಿ ಮುಖ್ಯ ಆಗುತ್ತೆ. ನೀವು ಈ ಸ್ಕೂಲ್ ಏನಾಗಿದ್ದೀರಿ ಸರ್? ನಾನಿಲ್ಲಿ ಸ್ಕೂಲ್ನ ಉಪಾಧ್ಯಕ್ಷನಾಗಿದ್ದೀನಿ. ಉಪಾಧ್ಯಕ್ಷ ಎಷ್ಟು ವರ್ಷದಿಂದ ಸರ್? ಕಳೆದ ಒಂದು 3 ವರ್ಷದಿಂದ. 3 ವರ್ಷದಿಂದ. ಈಗ ನೀವು ಗಿಲ್ಲಿ ನಟನ ನೋಡಿದ್ರಲ್ಲ ಸರ್, ಸ್ಕೂಲ್ ಇದ್ದಾಗಿದ್ದ ಟೈಮ್ ನೋಡಿ. ಗಿಲ್ಲಿ ಅವರ ತಂದೆ ನನಗೆ ಸ್ನೇಹಿತರು. ಓ, ತಂದೆ? ಅವ್ರ ತಂದೆ. ನಾನು ದಡದಪುರದವನೇ.
ನೀವು ದಡಸ್ಪುರದವ್ರೆ? ಬರ್ತಾರೆ. ಹ್ಮ್. ಆದ್ರೆ KEBನಲ್ಲಿ ನನಗೆ ಇಂಜಿನಿಯರ್ ಕೆಲಸ ಸಿಕ್ಕಿತ್ತು, ಹಾ ಹಾ ಹೊರಗಡೆ ಕೆಲಸ ಮಾಡ್ತಾ ಇದ್ದೆ. ಹಾ. ಈಗ ಒಂದು 3 ವರ್ಷದಲ್ಲಿ ರಿಟೈರ್ ಆದೆ. ಹಾ ಹಾ. ರಿಟೈರ್ ಆದ್ಮೇಲೆ ಇಲ್ಲಿ ಬಂದು ಶಾಲೆಗೆ ಉಪಾಧ್ಯಕ್ಷರ ಇದ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀರಾ ಹೌದೌದು ಸರ್. ಅಂದ್ರೆ ನೀವು ದಡಸ್ಪುರದವ್ರೆ? ಹೌದೌದು, ನಮ್ಮ ಊರು ಮತ್ತೆ ಇನ್ನೇನು ಮಾತಾಡೋಂಗೆ, ನಿಮ್ಮೂರು ಹುಡುಗನ ಗಿಲ್ಲಿ ನಟ. ಹೌದೌದು, ನಮ್ಮೂರ್ನವನೇ. ಹಾ ಹಾ. ಅವರ ತಂದೆ ನನಗೆ ಆತ್ಮೀಯ ಸ್ನೇಹಿತರು. ನಮಗೂ ಜಮೀನಿದೆ ನಮ್ಮ ಇಲ್ಲಿ ಊರಿನಲ್ಲಿ. ಓಕೆ ಓಕೆ ನಮ್ಮ ಜಮೀನ್ ಕೆಲಸ ಎಲ್ಲ ಅವ್ರ ತಂದೆ ನಾವು ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ಓಕೆ ಓಕೆ. ಕುಳ್ಳಪ್ಪವರು ನೀವು? ಕುಳ್ಳಪ್ಪವರು ನಾವುನು. ಇವನು ಓದುವಾಗ ಶಾಲೆನಲ್ಲಿ ಯಾವ ರೀತಿ ಪ್ರತಿಭೆ ಇವಂದು ಅಷ್ಟು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದೇ ಬಟ್ ಇವರು ಯೂಟ್ಯೂಬ್ ನಲ್ಲಿ ಒಂದಷ್ಟು ಇದನ್ನೆಲ್ಲ ಶಾರ್ಟ್ ಫಿಲ್ಮ್ಸ್ ಎಲ್ಲ ಹಾಕಿ ನೋಡುವಾಗ ನಾನು ಅದನ್ನ ನೋಡ್ತಾ ಇದ್ದೆ. ನಿಮ್ಗೆ ಯಾವ್ದು ನೆನಪಿರೋದು? ನಲ್ಲಿ ಮುಳೆ ಇಷ್ಟ ಇದೆಯಾ? ನಳ್ಳಿ ಮುಳೆ ಬಹಳಷ್ಟು ಆ ಥರದ್ದನ್ನ ನೋಡ್ತನಲ್ಲ, ಅವಾಗ ನೋಡಿದ್ದು ಇದು ದೇವರ ಅನುಗ್ರಹ ಇವ್ರ ಮೇಲೆ ಆಗಿದೆ. ಇರ್ಬೋದು ಸರ್, ಖಂಡಿತ ಒಳ್ಳೆ ಮಾತು. ಹೌದು, ಸುಲಭವಾಗಿ ಎಲ್ಲರಿಗೂ ಇದು ಒಲಿಯುವಂತದ್ದಲ್ಲ ಇದು. ಹೌದೌದು. ಒಂದು ಡೈಲಾಗ್ಗಳನ್ನ ಅಷ್ಟು ಲಾಂಗ್ ಡೈಲಾಗ್ಗಳನ್ನ ಸ್ಟಾಪ್ ಆಗಿ ಮತ್ತೆ ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ, ಎಲ್ಲೂ ಮಿಸ್ ಹೊಡಿಯೋದಿಲ್ಲ. ಆಮೇಲೆ ಎದುರುಗಡೆ ಪಾತ್ರದವರು ತುಂಬಾ ಕೆಟ್ಟದಾಗಿ ಇವನ ಮೇಲೆ ಮಾತಾಡುವಂತದ್ದು, ಇವನ ಮೇಲೆ ರೇಗುವಂತದ್ದನ್ನ ಮಾಡಿದಾಗ ಸ್ವಲ್ಪ ತಾಳ್ಮೆ ಗಿಡದಲ್ಲೇ ಶಾಂತ ಇದ್ರಲ್ಲೇ ಎಷ್ಟೇ ಕೋಪ ಮಾಡಿದ್ರು, ಬೈದ್ರು, ಹೊಡೆದ್ರು ಕೂಡ ರಿಯಾಕ್ಟ್ ಮಾಡೋದು. ಅದನ್ನ ನೋಡಿದಾಗ ನಿಜವಾಗ್ಲೂ ನನಗನ್ಸಿದ್ದು ಯಾವುದೋ ಇದು ಒಂದು ವಿಶೇಷವಾದಂತ ಶಕ್ತಿ ದೇವರು ಇವ್ರಿಗೆ ಅನುಗ್ರಹ ಮಾಡಿದ್ದಾನೆ, ಇವನಿಗೆ ಒಳ್ಳೆ ಭವಿಷ್ಯ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ನನಗೆ ಅವಾಗ ಅನಿಸ್ತಾ ಇತ್ತು ಸರ್. ಸಾಮಾನ್ಯವಾಗಿ ಈ ಬಡವರ ಮನೆಯಲ್ಲಿ ಈ ತರ ಈಗ ಕೆಸರಿನಲ್ಲಿ ಹೇಗೆ ಕಮಲ ಬರುತ್ತೋ, ಹೌದೌದು, ಆ ರೀತಿಯಾಗಿ ದೇವರ ಅನುಗ್ರಹ ಇಲ್ಲ ಒಂದು ಈ ಬಡವರ ಮನೆಯಲ್ಲಿ ಹುಟ್ಟಿದ ಈ ಮಗುಗೆ ಆ ಒಂದು ಶಕ್ತಿ ಧಾರಣ ಮಾಡಿದ್ದಾನೆ ಅಂತ ನನಗೆ ಹೇಳಿ ಅವತ್ತು ನನಗೆ ಅನಿಸಿತ್ತು ಸರ್ ಅದು. ಓಕೆ ಓಕೆ. ಆಮೇಲೆ ಇಲ್ಲಿ ನೋಡುವಾಗ ಬಿಗ್ ಬಾಸ್ ಅಲ್ಲಿ ಈ ಸಾಧಾರಣ ಒಂದು ಹಳ್ಳಿನಲ್ಲಿ ಬಂದಂತ ಒಬ್ಬ ಮನುಷ್ಯ ನಟರಾಜ, ಆಮೇಲೆ ಕೆಲವೊಂದು ಕಡೆ ಯಾವ್ದೋ ಶೋನಲ್ಲಿ ಭಾಗವಹಿಸಿದ್ದಾನೆ. ಏನೋ ಒಂದಷ್ಟು ಜನ ಸ್ನೇಹ ಸಣ್ಣ ಒಂದು 100-200 ಜನದ ಸ್ನೇಹ ಬೆಳೆಸಿರ್ಬೋದೇನೋ. ಓಕೆ. ಆದ್ರೆ ಇಡೀ ಕರ್ನಾಟಕವೇ ಇವನ್ನ ಬೆಂಬಲಿಸೋದಕ್ಕೆ ಪ್ರಾರಂಭ ಮಾಡ್ತು. ಆಮೇಲೆ ನಮ್ಮ ಯೂಟ್ಯೂಬ್ ನಲ್ಲಿ ಎಲ್ಲ ಕೆಲವು ನೋಡಿದಾಗ ನಿಮ್ಮ ವಿಡಿಯೋಗಳು, ನಿಮ್ಮಂತ ನಿಮ್ಮ ಹಾಗೆ ಬಹಳಷ್ಟು ಜನಗಳು ಇವನನ್ನ ಪ್ರತಿಭೆಯನ್ನ ಕಂಡು ಆಶ್ಚರ್ಯಪಟ್ಟು ನಮ್ಮ ಗ್ರಾಮಕ್ಕೆ ಬರುವಂತದ್ದು, ಅವರ ಮನೆ ತಂದೆ ತಾಯಿಗಳು ನಮ್ಮ ಗ್ರಾಮದ ಜನಗಳ ಹತ್ರ ಮಾಹಿತಿ ಪಡೆಯುವಂಥದ್ದು, ಇದನ್ನೆಲ್ಲ ಆಮೇಲೆ ವೋಟ್ಗಳನ್ನ ಹಾಕೋದನ್ನ ನಾವು ನೋಡಿದಾಗ ಎಷ್ಟು ಇವನು ಜನಗಳನ್ನ ಮನಸ್ಸನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾನೆ ಇವನು. ರಾಜ್ಯದಿಂದ, ಹೊರ ರಾಜ್ಯಗಳಿಂದ, ತೆಲುಗು ಮತ್ತೆ ತಮಿಳುಗಳಿಂದ, ಹೊರ ದೇಶಗಳಿಂದ ಇವನಿಗೆ ವಿಶ್ ಮಾಡ್ತಾ ಇದ್ದಾರೆ ಜನಗಳೆಲ್ಲ ಮಾತಾಡ್ಕೊಂಡು. ರಜನಿಕಾಂತ್ ಅವರು ಕೂಡ ಇಷ್ಟಪಟ್ಟಿದ್ದಾರೆ, ಶಿವರಾಜ್ ಕುಮಾರ್ ಅವರು ಇಷ್ಟಪಟ್ಟಿದ್ದಾರೆ. ಹೌದೌದು. ಸೊ ಬಹಳ ಜನನ ಸಂಪಾದನೆ ಮಾಡಿದ್ದಾನೆ. ಒಂದು ಮೂಲೆ ಗುಂಪು ಇತ್ತು ಸರ್, ಇವತ್ತು ದೇಶ ವಿದೇಶದಲ್ಲೂ ಕೂಡ ಪ್ರಸಿದ್ಧಿ ಆಗ್ಬಿಟ್ಟಿದೆ. ಹೌದು, ಸಂತೋಷ ಆಗುತ್ತೆ ಸರ್, ಸಂತೋಷ ಆಗುತ್ತೆ. ಆಮೇಲೆ ನೋಡಿ ಸರ್, ನಮ್ಮ ಗ್ರಾಮದ ವಿಶೇಷ ಏನು ಅಂತಂದ್ರೆ, ನಮ್ಮ ಊರು ಪೌರಾಣಿಕ ನಾಟಕಗಳಲ್ಲಿ ಪ್ರಖ್ಯಾತಿ ಪಡೆದಿದೆ. ಮುಂಚೆಯಿಂದನೂ ಕಲಾ ಆರಾಧಕರು ಬಹಳಷ್ಟು ಜನ ಇದ್ದಾರೆ. ಕಲೆಯ ನೆಲೆ ಇರುವಂತ ಊರಿದು ನಮ್ಮ ಊರು ದಡದಪುರ. ಬಂಡೂರು ಕುರಿಗಳಿಗೆ ಇದು ಪ್ರಖ್ಯಾತಿ, ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿ ಆಗ್ಬಿಟ್ಟಿರುವಂತ. ಪಕ್ಕದೂರು ಕಲ್ಲರೆಪುರ ಅಂತ ಇದೆ, ಅಲ್ಲಿ ಮೀಸೆಗೆ ಪ್ರಸಿದ್ಧಿ. ಮೀಸೆಗೆ ಜನಗಳೆಲ್ಲ ತುಂಬಾ ಮೀಸೆ ಬಿಡ್ತಾರೆ ಅಲ್ಲಿ ಈಗ್ಲೂನು. ಮೀಸೆಗೆ ಪ್ರಸಿದ್ಧಿ, ಮೀಸೆ ಊರು ಅಂತ ಅಂತ. ಇನ್ನೊಂದು ಪಕ್ಕದಲ್ಲಿ ಹೋದ್ರೆ ಗಾಣಿಗನಪುರ ಅಂತಿದೆ, ಅದು ತುಪ್ಪದಲ್ಲಿ ಫೇಮಸ್. ತುಪ್ಪಕ್ಕೆ ಫೇಮಸ್. ತುಪ್ಪ ಇಲ್ಲದೆ ಊಟ ಬಡಿಸೋದಿಲ್ಲ ಅವರು ಜನಗಳಿಗೆ, ಯಾರು ಹೋದ್ರು ಆತರ. ಮತ್ತೆ ಪಕ್ಕದ ಊರು ಗಟ್ಟಿ ಕೊಪ್ಪಲಿಗೆ ಬಂತು ಅಂತಂದ್ರೆ ಅದು ಹಾಲಿಗೆ ಪ್ರಖ್ಯಾತಿ. ವಾವ್, ಸೂಪರ್ ಸರ್. ಮತ್ತೆ ಈ ಕಡೆ ಪಕ್ಕದಲ್ಲಿ ನಾವು ಜನಗಡಪುರಕ್ಕೆ ಹೋಯ್ತು ಅಂತಂದ್ರೆ ಅದು ವ್ಯವಸಾಯದಲ್ಲಿ ಪ್ರಖ್ಯಾತಿ, ವ್ಯವಸಾಯಕ್ಕೆ ಪ್ರಸಿದ್ಧಿ. ಇನ್ನೊಂದು ಪಕ್ಕದಲ್ಲಿ ಆಲದಳ್ಳಿ ಅಂತಿದೆ, ಅದು ವ್ಯಾಪಾರದಲ್ಲಿ ಪ್ರಸಿದ್ಧಿ, ವ್ಯಾಪಾರ. ಇನ್ನು ಇಟ್ನಳ್ಳಿ ಕೊಪ್ಪಲು ಅಂತಿದೆ, ಅದು ರಾಜಕೀಯದಲ್ಲಿ ಪ್ರಸಿದ್ಧಿ. ವಾವ್. ಹೀಗೆ ನಮ್ಮ ಗ್ರಾಮ ಈ ಕಲೆಯಲ್ಲಿ ಪ್ರಸಿದ್ಧಿ ಸರ್. ಈ ಎಲ್ಲಾ ಸುತ್ತುವರೆದ ಒಂದು ಸರ್ಕಲ್ ಒಳಗೆ ಸಿಕ್ಕಾಕೊಂಡಿರೋ ಊರಿದು. ನೋಡಿ, ನೀವು ಹಿರಿಯರಾಗಿರೋದ್ರಿಂದ ಎಷ್ಟು ವಿಚಾರವನ್ನ ಚೆನ್ನಾಗಿ ತಿಳಿಸ್ತೀರಿ. ಅಂದ್ರೆ ಈ ಗಿಲ್ಲಿಗೆ ಈ ಎಲ್ಲಾ ಊರ್ನ ಒಂದೊಂದಷ್ಟು ಆಕರ್ಷಣೆ ಆತನಿಗೆ ಶ್ರೀರಕ್ಷೆ ಆಗ್ಬಿಟ್ಟಿದೆ ಆಗಿದೆ, ನನಗೂ ಅನ್ನಿಸ್ತು. ಸೊ ಇದನ್ನೆಲ್ಲ ಈ ಮಣ್ಣಿನ ಒಂದು ಗುಣ ಅವನಲ್ಲಿ ಸೇರ್ಕೊಂಡಿದೆ, ಅವನಲ್ಲಿ ಬೆರ್ತಿದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಅವನಲ್ಲಿ ಯಾವುದೋ ಒಂದು ದೇವರ ಅನುಗ್ರಹದಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಛಲ ಹುಟ್ಟಿದೆ ಅವನಿಗೆ.
ಸರ್ ಛಲ ಅಂದಾಗ ನಾನು ಒಂದು ಮಾತು ಕೇಳ್ತೀನಿ, ಮಧ್ಯೆ ಮಾತಾಡ್ತೀನಿ ಅನ್ಕೋಬೇಡಿ ಇಲ್ಲ ಸರ್. ಈಗ ಬಿಗ್ ಬಾಸ್ ಮನೇಲಿ ನೀವು ಡೈಲಿ ಬಿಗ್ ಬಾಸ್ ನೋಡ್ತೀವಿ ಅಂತ ಹೇಳಿದ್ರಿ. ಬಿಗ್ ಬಾಸ್ ಮನೇಲಿ ಇರೋರು ಎಲ್ಲರೂ ಕೂಡ ಎಷ್ಟು ಜನ 24 ಜನ ಬಂದವ್ರು ಎಲ್ಲರೂ ಕೂಡ ನಮಗೆ ಗಂಡ ಬಿಟ್ಟೋದ, ಹೆಂಡತಿ ಸಮಸ್ಯೆ ಆಯ್ತು, ನಮ್ ಬಡತನ ಇದೆ, ನಂಗೆ ಕಷ್ಟ ಆಯ್ತು, ಆ ತರ ಈ ತರ ಎಲ್ಲರೂ ಹೇಳ್ಕೊಂಡ್ರು. ಆದ್ರೆ ಎಲ್ಲರೂ ಅನುಕೂಲವಾಗಿರೋರೆ. ಆದ್ರೆ ಎಲ್ಲದಕ್ಕೂ ರಿವರ್ಸ್ ಆಗಿ ಎಲ್ಲಾರ್ಗಿಂತನೂ ತುಂಬಾ ಕಡುಬಡ ಸ್ಥಿತಿಲಿ ಇರುವಂತ ಗಿಲ್ಲಿ ನಟ ಇದುವರೆಗೂ ಏನ್ ಕಷ್ಟನೂ ಹೇಳ್ಕೊಂಡಿಲ್ಲ. ಯಾಕೆ ಸರ್ ಆತ? ನನಗೆ ಬಹಳ ಅದೇ ನನಗೆ ಬಹಳ ಸಂತೋಷ ಅನಿಸಿದ್ದೆ ಆ ವಿಚಾರದಲ್ಲಿ. ಇವನಿಗೂ ಕೂಡ ಮನೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಈಗಲೂ ಕೂಡ ಯಾವ ಮಟ್ಟದಲ್ಲಿ ಅವನು ಬೆಳೆದು ಬಂದಿದ್ದಾನೆ ಅಂತ ಹೇಳಿದ್ರೆ, ಅವನು ಇವನ ಕಷ್ಟವನ್ನೇ ಹೇಳ್ಕೊಂಡು ಅದನ್ನ ಒಂದು 2-3 ದಿನವೆಲ್ಲ ಅದನ್ನ ಗೋಳಾಡ್ಬೋದಿತ್ತು, ಯುಟಿಲೈಸ್ ಮಾಡ್ಕೋಬಹುದಾಗಿತ್ತು. ಆದ್ರೆ ಬೇರೆಯವರು ನೀನು ಬನಿಯನ್ ಹಾಕೊಂಡು ಬಡವಂತರ ನಾಟಕ ಮಾಡ್ತೀಯ ಅಂತ ಕೇಳಿದಾಗ್ಲೂ ಕೂಡ ನಾನು ಬಡವಂತ ನಾನು ಎಲ್ಲಿ ಹೇಳ್ಕೊಂಡಿಲ್ಲ ಅಂತ ಹೇಳ್ದವನು. ನೋಡಿ ಹೇಳ್ದಂತವನು. ಅದು ಹಾಗಾಗಿ ಅವನ ಆ ಒಂದು ಗುಣ ನಮಗೆ ಬಹಳ ಇಷ್ಟ ಆಯ್ತು. ಅವನು ದೊಡ್ಡ ಮಟ್ಟದಲ್ಲಿ ಆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾನೆ. ಇದುವರೆಗೂ ಕೂಡ ಒಂದ್ ದಿವ್ಸನು ಅವನ ಕಷ್ಟವನ್ನ ಅಲ್ಲಿ ಹೇಳ್ಕೊಂಡ್ಲಿಲ್ಲ. ಅದೇ ಒಂದು ದಿವ್ಸನು ಮುಖ ಗಂಟೆ ಹಾಕಿಕೊಂಡು ನನಗೆ ಸಮಸ್ಯೆ ಬಂದಿದೆ ಅಂತ ಹೇಳಿ ಅವ್ರು ಯಾರು ಬೈದ್ರು ಹೊಡೆದ್ರು ಕೂಡ ಏನು ರಿಯಾಕ್ಟ್ ಆಗಲ್ಲ. ಅಂದ್ರೆ ನೀವ್ ಹೇಳ್ದಂಗೆ ಯಾವ್ದೋ ದೈವ ಶಕ್ತಿ ಇದೆಯಾ ಸರ್? ಹೌದು, ಯಾರು ಎಷ್ಟೇ ಪ್ರೇರೇಪಣೆ ಮಾಡಿದ್ರು ಅವನ ಸಂಯಮವನ್ನ ಯಾವತ್ತೂ ಕಳ್ಕೊಳ್ಳಿಲ್ಲ. ಅವ್ರಿಗೇನೆ ನಾವಿಷ್ಟು ಮಾಡಿದ್ರು ಅವನಿಗೆ ಸಿಟ್ಟೆ ಬರ್ಲಿಲ್ವಲ್ಲ ಅಂತದನ್ನ ಅವರೇ ಮನಗಂಡು ಆಮೇಲೆ ಮತ್ತೆ ಇವನಿಗೆ ಸೋತಿದ್ದಾರೆ. ಸರ್ ಈಗ ನೀವು ಹೇಳ್ದಂಗೆ ಎಷ್ಟೋ ಜನ ಇವನ್ ಮೇಲೆ ಎಷ್ಟೇ ಮುಗಿ ಬಿದ್ರು ಕೂಡ ಅವನ್ಗೆ ಫ್ಯಾನ್ ಆಗ್ತಿದ್ದಾರೆ ಜಾಸ್ತಿ. ಅಲ್ಲಿ ಆಟ ಆಡಕ್ ಬಂದವ್ರಲ್ಲಿ ನೀವು ರಾತ್ರಿ ಶೋ ನೋಡಿದ್ರೆ ಗಿಲ್ಲಿಗೆ ಯಾರ್ಯಾರು ನೋವು ಮಾಡಿದ್ರು ಎಲ್ಲರೂ ಕೂಡ ಸಾರಿ ಕೇಳ್ತಿದ್ದಾರೆ, ಗಿಲ್ಲಿನ ಅಪ್ಕೊಂಡು ಮಿಸ್ ಮಾಡ್ಕೊತಾ ಇದೀನಿ ಅಂತಿದ್ದಾರೆ, ಏನೇನೋ ಸಾಧನೆ ಮಾಡಿದವ್ರೆಲ್ಲರೂ ಕೂಡ. ನೀವು ಆ ಊರವ್ರು, ಈಗ ಅವ್ರ ಮನೆ ಅಂದ್ರೆ ಎಲ್ಲರೂ ಕೂಡ ಏನಂತಾರೆ ಅಂದ್ರೆ ಅವನ ಹತ್ರ ಕಾರ್ ಇದೆ, ಮನೆ ಇದೆ ಅಂತಾರೆ. ಆದ್ರೆ ಅವ್ರ ಮನೆ ಪರಿಸ್ಥಿತಿ ಈಗಲೂ ಕೂಡ ತುಂಬಾ ಒಂದ್ ರೀತಿ ಕಷ್ಟದ ಪರಿಸ್ಥಿತಿನೇ ಇದೆ. ಅದೇ ಅವರ ಕಷ್ಟ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಹೋಗಿ ಬೇಡವಂತ ಪರಿಸ್ಥಿತಿ ಏನಿಲ್ಲ. ಅವರ ಜೀವನಕ್ಕಾಗುವಷ್ಟು ಅವರು ಊಟ ಬಟ್ಟಕ್ಕೆ ನೇರವಾಗಿ ಮಾಡ್ಕೊಂಡಿದ್ದಾರೆ. ಅದನ್ನೊಂದು ಹೇಳ್ಬೋದು. ಬಟ್ ನಮಗೂ ಒಂದು ಸರಿ ಬಿಗ್ ಬಾಸ್ ನೋಡುವಾಗ ಕೆಲವ್ರನ್ನ ಚುಡಾಯಿಸಿ, ಅಂದ್ರೆ ಅದಕ್ಕೇನೋ ಪದ ನೀವು ಹೇಳ್ತಿರಲ್ಲ, ಕಾಮಿಡಿ ಮಾಡಿ ಕೆಲವು ಟಾರ್ಚರ್ ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ. ನಾವು ಎಲ್ಲೋ ಇದು ಒಂದು ಈ ತರ ಮಾತಾಡ್ಬಿಟ್ನಲ್ಲ, ಅವ್ರಿಗೆ ಸಂಕಟ ಆಗೋದಿಲ್ವಾ ಅಂತ ಹೇಳ್ಕೊಂಡು ನಮಗೂ ಅನಿಸ್ತಾ ಇತ್ತು. ಬಟ್ ಸ್ವಲ್ಪ ದಿವಸ ಕಳೆದ ಮೇಲೆ ಗೊತ್ತಾಯ್ತು ಅದು ಅವನು ಒಂದು ಕಾಮಿಡಿಯನ್ನ ಜನಗಳು ಏನು ಟಿವಿಯನ್ನ ನೋಡೋದಕ್ಕೋಸ್ಕರ, ಅದು ಮನೋರಂಜನೆಗೋಸ್ಕರ, ಅದು ಸಾತ್ವಿಕವಾದಂತ ಟಾರ್ಚರ್, ಒಳ್ಳೆ ಮಾತು, ಸಾತ್ವಿಕವಾದಂತ ಟಾರ್ಚರ್. ಒಬ್ಬರನ್ನ ಹೀನಾಯವಾಗಿ ಮಾಡಿ ಟಾರ್ಚರ್ ಮಾಡುವಂತದ್ದಾಗ್ಲಿ, ತಾಮಸಿಕವಾಗಿ ಆಗ್ಲಿ, ರಾಜಸಿಕವಾಗಿ ಆಗ್ಲಿ ಅವನು ಇವ್ರನ್ನ ಬಳಸ್ಕೊಳ್ಳಿಲ್ಲ, ಬೇರೆ ಕಂಟೆಂಟ್ಸ್ ಮೇಲೆ ಮುಗಿ ಬೀಳಲಿಲ್ಲ. ಸಾತ್ವಿಕವಾದಂತ ಕಾಮಿಡಿ ಒಳಗಡೆ ಇಷ್ಟು ಜನಗಳನ್ನ ಪ್ರೀತಿಯನ್ನ ಬಳಸ್ಕೊಂಡು, ಆಮೇಲೆ ಈಗ ನಾನು ಹೇಳ್ದೆ ಮುಂಚೆ ಎಲ್ಲ ಇದು ನೋಡ್ತಾನೆ ಇರ್ಲಿಲ್ಲ. ಬಟ್ ಈ ಒಂದು ಸೀಸನ್ ಅಲ್ಲಿ ಒಂದು ದಿವಸವೂ ಕೂಡ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಆಗ್ಲೇ ಇಲ್ಲ. ಪ್ರತಿ ದಿವಸ ನೋಡ್ಬೇಕು ಅನ್ನೋವಷ್ಟು ಆಸಕ್ತಿ ನನಗೆ ಹುಟ್ಟಿತು. ಇವತ್ತು ಮಧ್ಯಾಹ್ನ ನಮ್ದು ಬೆಂಗಳೂರಿಂದ ನಮ್ಮ ರಿಲೇಷನ್ ಒಂದು ಮಗು ಬಂದಿತ್ತು, ಒಂದು 3 ವರ್ಷದ ಮಗು. ಅವರು ಬಿಗ್ ಬಾಸ್ ಶೋ ಪೂರ್ತಿ ನೋಡದೆ ಮಲಗೋದಿಲ್ಲ ಅಂತ ಅವಳು ಮಗು. 3 ವರ್ಷದ ಮಗು. ನಾನು ಬಿಗ್ ಬಾಸ್ ಓಟ್ ಹಾಕ್ತೇನೆ ಅಂತ ಹೇಳಿದ್ಲಿ ಇವತ್ತು. ಅವಳು ಓಟ್ ಹಾಕದೆ ಹೆಂಗೆ ಅಂತ ಗೊತ್ತಿಲ್ಲ, ಆದ್ರೂ ಓಟ್ ಹಾಕ್ತಾಳಂತೆ. ಆಮೇಲೆ ನನಗೂ ಗಿಲ್ಲಿ ಅಂತ ಕರೀರಿ ಅಂತ ಅವಳು ಎಲ್ಲ ನಮಗೆಲ್ಲ ಆದೇಶ ಮಾಡ್ತಾಳೆ. ಹುಡುಗಿನೂ ಗಿಲ್ಲಿ ಅಂತ ಕರೀಲಿ ಅಂತ, ನನ್ನನ್ನು ಕೂಡ ನೀವು ಗಿಲ್ಲಿ ಅಂತ ಕರೀರಿ, ಆ ಹೆಸರು ನನಗೆ ಇಷ್ಟ ಆಗ್ತದೆ ಅಂತ. ಅದನ್ನ ನೋಡಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮಂತ ವಯಸ್ಸಾದವರು ಎಲ್ಲರಿಗೂ ಅವನು ಇಷ್ಟವಾಗಿದ್ದಾನೆ ಅಂತ ಹೇಳಿದ್ರೆ ಅಸಾಮಾನ್ಯ ಅವನು. ಸರ್ ಈಗ ಎಷ್ಟೋ ಜನ ಒಂದು ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಯಾವ್ದೇ ದುಶ್ಚಟ ಕೊಟ್ಟೋಗ್ತಾರೆ. ಆದ್ರೆ ಈಗ ಗಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ಇವನು ಕಾವು ಅನ್ಕೊ ಹೋಗ್ತಾನೆ, ಒಂದ್ ರೀತಿ ಕಾಮಿಡಿ ಮಾಡ್ಕೊಂಡಿರ್ತಾನೆ ಅಂತ ಹೇಳ್ತಿದ್ರು. ಈಗ ಈಗ ಎಷ್ಟೋ ಜನ ಮನೆ ಒಳಗಡೆ ಇದ್ದವ್ರು ಹೊರಗಡೆ ಬಂದು ಅವನ ಒಂದು ಫ್ರೆಂಡ್ಶಿಪ್ ನ ಅವ್ರ ಒಂದು ಪ್ರೀತಿಗೆ ತುಂಬಾ ಆತೋರಿತಾ ಇದ್ದಾರೆ. ಹೊರಗಡೆ ಬಂದು ಜನದ ಪ್ರೀತಿ ನೋಡಿ, ಜೊತೆಗೆ ಇವನೆಲ್ಲೂ ಕೂಡ ಯಾವುದೇ ಒಂದು ಹುಡುಗಿ ಅದು ಇದು ಅಂತ ಜಂಜಾಟದಲ್ಲಿ ಸಿಕ್ಕಾಕೊಳ್ದೇನೆ ಹೋಗಿಲ್ಲ, ಜೊತೆಗೆ ಎಲ್ಲೂ ಕಷ್ಟ ಹೇಳ್ಕೊತಾ ಇಲ್ಲ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ಅವನು ಯಾವುದೇ ಹುಡುಗಿ ಸಹವಾಸ ಇಲ್ಲ. ಅವನ ಒಳಗಡೆ ಇರೋ ಹಸಿವು ಎಲ್ಲೂ ಹೇಳ್ಕೊಬಾರ್ದು, ಸಾಧನೆ ಮಾಡ್ಬೇಕು ಅನ್ನೋ ಅವನೊಳಗೆ ಅಟ್ಯಾಚ್ ಇದೆಯಾ ಅಂತ ಅನ್ಸುತ್ತಾ? ಖಂಡಿತ ಸರ್, ಖಂಡಿತ. ಈಗ ಉದಾಹರಣೆ ಕೊಡೋದಾದ್ರೆ
ಕೆಲವು ಬೇರೆ ಯಾವ್ದೋ ಒಂದೆರಡು ಶೋಗಳಲ್ಲಿ ಇನ್ನೂ ಎರಡು ಹೆಣ್ಮಕ್ಳು ಗಗನ. ಅವ್ರಗಳ ಜೊತೆನೂ ಕೂಡ ನಾವು ಸಾಮಾನ್ಯರು ಏನ್ ಮಾಡ್ತಾ ಇದ್ವಿ, ಮೋಸ್ಟ್ಲಿ ಇವ್ರದ್ದೇನೋ ಪ್ರೀತಿ ಇರ್ಬೋದು ಅವ್ರಿಗೊಬ್ರಿಗೆ ಅನ್ನೋವಂತ ಇದ್ರಲ್ಲಿ ಇದ್ವಿ. ಬಟ್ ಅದೆಲ್ಲ ಮುಗಿದ ಮೇಲೆ ಅವ್ರ ಪಾಡವರು ಇವ್ರ ಪಾಡ್ದು ಇವ್ರಾಗಿದೆ. ಈಗಲೂ ಅದು ಹಾಗೆ ಆಗೋದು, ಹಾಗೆ ಸರ್ ಆಗೋದದು. ಅವರಲ್ಲಿರುವಂತದ್ದು ನಿಶ್ಚಳವಾದಂತ ಸ್ನೇಹ ಅಂತ ನನ್ಗನ್ಸ್ತದೆ. ಈಗ ರಿಷಾಗೌಡ ಆತನ್ ಹೊಡೆದಿದ್ಲು, ಮನೆಯಿಂದ ಹೊರಗಡೆ ಬಂದ್ಮೇಲೆ ಗಿಲ್ಲಿ ನಟ ನನ್ನ ಫ್ರೆಂಡು, ಅವ್ರನ್ನ ಬಿಟ್ಕೊಡಕ್ ನನ್ಗೆ ಇಷ್ಟ ಇಲ್ಲ. ಇದಕ್ಕಿದ್ದಂಗೆ ಜನಗಳ ಪ್ರೀತಿ ನೋಡಿ. ಹೌದು, ಇದೇ ಕಾವ್ಯ ಮನೇಲಿ ಒಪ್ಕತೆ ಇಲ್ಲ, ಆದ್ರೆ ಜನನೇ ಒಪ್ಪಿಸ್ತಾ ಇರೋದು ಇವರಿಬ್ರು ಜೋಡಿ ಆಗ್ಲಿ ಅಂತ. ಆದ್ರೆ ಆತನ್ಗ ಅದ್ ಇಲ್ವೇ ಇಲ್ಲ ಅನ್ಸಿಲ್ಲ. ಇಲ್ಲ ಅವರ ಆಂತರ್ಯದಲ್ಲಿ ಆತರ ಒಂದು ಆತರ ಮನಸ್ಥಿತಿ ಇಲ್ಲ. ಅವ್ರು ಏನಿದ್ರು ಮನೆಯಲ್ಲಿ ಯಾರು ಇವರು ನೋಡಿ, ತಂದೆ ತಾಯಿಗಳು ನೋಡಿ, ನಮ್ಮಂತ ಹಿರಿಯರೆಲ್ಲ ನೋಡಿ ಅವನಿಗೆ ಇಂಥದನ್ನ ಈ ಹುಡುಗಿ ಮದುವೆ ಮಾಡ್ಕೊಳಪ್ಪ ಅಂತ ಹೇಳ್ತೀವಿ, ಅಂತವ್ರನ್ನ ಮಾಡ್ಕೊತಾನೆ ಅಂತ ಹೇಳಿ ನಮ್ಗೆ ಅನಿಸ್ತದೆ ಸರ್. ಅಂತವ್ರನ್ನೇ ಆಗ್ತಾನೆ ಬಿಡಿ, ಅಂತವ್ರನ್ನೇ ಆಗೋದು. ಅಲ್ಲಿ ಏನಿದ್ರು ಮನರಂಜನೆಗೋಸ್ಕರ, ಒಂದು ಕಂಟೆಂಟ್ಗೋಸ್ಕರ ಸಾತ್ವಿಕವಾದಂತ ಒಂದು ಕಾಮಿಡಿಯನ್ನ ಮಾಡೋದಕ್ಕೋಸ್ಕರ ಈ ತರ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಅವರ ಪ್ರೇಮ ಪ್ರೀತಿಗೆ ಬಿದ್ದು ಅವನ ಗುರಿಯನ್ನ ಅವನು ಹಾಳು ಮಾಡ್ಕೊಳ್ಳೋದಿಲ್ಲ. ಅವನಿಗೆ ದೊಡ್ಡ ಮಟ್ಟದ ಗುರಿ ಇದೆ, ಜೊತೆಗೆ ದೇವರ ಅನುಗ್ರಹ ಇದೆ. ಅವನು ದೊಡ್ಡ ಅವನು ಏನು ಅನ್ಕೊಂಡಿದ್ದಾನ ದೊಡ್ಡ ಗುರಿ, ಅವನು ಮುಟ್ಟುವಂತ ಶಕ್ತಿನ ಭಗವಂತ ಅವನಿಗೆ ಕಲ್ಪಿಸ್ತಾನೆ. ಅವನಿಗೆಲ್ಲ ತಮ್ಮಂತವ್ರ ಆಶೀರ್ವಾದ ಇದೆ. ಸೊ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದಾನೆ ಸರ್. ನಮ್ಮಂತವ್ರ ಆಶೀರ್ವಾದಕ್ಕಿಂತ ನಿಮ್ಮಂತವ್ರ ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ಈಗ ನಿಮ್ಮ ಶಾಲೆಯಲ್ಲಿ ಓದಂತ ಒಂದು ಬುನಾದಿ ಆತನ್ಗೆ. ಸರ್, ನಿಮ್ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಬಹಳ ಅದನ್ನ ಪದಗಳಲ್ಲಿ ನಾವು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಬರ್ತಾ ಇಲ್ಲ. ಹೌದು, ನಾವು ಅವನು ಹುಟ್ಟಿದ ಊರಿನಲ್ಲಿ ನಾವು ಹುಟ್ಟಿದೇವಲ್ಲ ಅನ್ನುವಂಥದ್ದು ದೊಡ್ಡ ಮಾತು ಸರ್. ಒಂದು ಇದಾದ್ರೆ ನಮ್ಮ ಶಾಲೆಯಲ್ಲಿ ಆತ ಓದಿದ್ದಾನಲ್ಲ ಅನ್ನುವಂಥದ್ದು ಇನ್ನೊಂದು. ಎರಡೂ ಕೂಡ ನಮ್ಮ ಶಾಲೆ ಇರ್ಬೋದು, ನಮ್ಮ ಗ್ರಾಮ ಇರ್ಬೋದು, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಹಾಗೆ ನಾವು ನಮ್ಮ ಶಾಲೆ, ನಮ್ಮ ಊರು, ಅವನಿಗೆ ನಾವೆಲ್ಲ ಋಣಿಯಾಗಿರ್ತೀವಿ. ಅವನಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮಂತ ಹಿರಿಕರ ಆಶೀರ್ವಾದ ಇರಲಿ.